ನಮಸ್ತೆ ಸ್ನೇಹಿತರೆ, ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 50 ಗುಣವಾಚಕಗಳು 50 ಗುಣವಾಚಕಗಳು ಶಬ್ದಗಳು. ಗುಣವಾಚಕಗಳು ಎಂದರೇನು? ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೆಲ್ಲ ಗುಣವಾಚಕಗಳೆನಿಸುವುವು. ಹಾಗಾದರೆ ಇದರ ಉದಾಹರಣೆಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಶುದ್ಧ ನೀರು. ಇಲ್ಲಿ ಶುದ್ಧ ಎನ್ನುವುದು ಗುಣವಾಚಕ ಶಬ್ದ. ಹಸಿರು ಬೆಟ್ಟ. ಇಲ್ಲಿ ಹಸಿರು ಎನ್ನುವುದು ಗುಣವಾಚಕ ಶಬ್ದ. ದಡ್ಡ ಹುಡುಗ. ಇಲ್ಲಿ ದಡ್ಡ ಎನ್ನುವುದು ಗುಣವಾಚಕ ಶಬ್ದ. ಒಳನೋಟ. ಇಲ್ಲಿ ಒಳ ಎನ್ನುವುದು ಗುಣವಾಚಕ ಶಬ್ದ ಅಥವಾ ಪದ. ಪರದೇಶಿ. ಇಲ್ಲಿ ಪರ ಎನ್ನುವುದು ಗುಣವಾಚಕವನ್ನು ಸೂಚಿಸುವ ಪದ. ಸಣ್ಣ ಮಕ್ಕಳು. ಇಲ್ಲಿ ಸಣ್ಣ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ. ಹತ್ತಿರದ ಮನೆ. ಇಲ್ಲಿ ಹತ್ತಿರ ಎಂಬುವುದು ಗುಣವಾಚಕ ಶಬ್ದ ಅಥವಾ ಪದ. ಕರಿಯ ನಾಯಿ. ಇಲ್ಲಿ ಕರಿಯ ಎಂಬುವುದು ಗುಣವಾಚಕವನ್ನು ಸೂಚಿಸುತ್ತದೆ. ಅದು ಶಬ್ದ ಅಥವಾ ಪದ ಎಂದು ಕರೆಯುತ್ತಾರೆ. ಕಡುಪಾಪ. ಇಲ್ಲಿ ಕಡು ಎಂಬುವುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಹೇಳಲಾಗುತ್ತದೆ. ಶ್ರೇಷ್ಠ ವಿಜ್ಞಾನಿ. ಇಲ್ಲಿ ಶ್ರೇಷ್ಠ ಎಂಬುದು ಗುಣವಾಚಕವನ್ನು ಸೂಚಿಸುತ್ತದೆ ಶಬ್ದ. ಬಲಿಷ್ಠ ಕೈಗಳು. ಇಲ್ಲಿ ಕೈಗಳು ಬಲಿಷ್ಠ ಎಂಬುದು ಇಲ್ಲಿ ಗುಣವಾಚಕ ಶಬ್ದ. ಸಿಹಿ ಹಣ್ಣು. ಇಲ್ಲಿ ಸಿಹಿ ಎಂಬುದು ಗುಣವಾಚಕವನ್ನು ಸೂಚಿಸುತ್ತದೆ. ಮಂಗಳಲಿಂಗ. ಇಲ್ಲಿ ಮಂಗಳ ಎಂಬುದು ಗುಣವಾಚಕ ಶಬ್ದವನ್ನು ಸೂಚಿಸುತ್ತದೆ. ಮಂಗಳ. ಹಾಗೆ ಕುಳ್ಳ ಮನುಷ್ಯ. ಇಲ್ಲಿ ಕುಳ್ಳ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ. ಸ್ವಚ್ಛ ನಗರ. ಇಲ್ಲಿ ಸ್ವಚ್ಛ ಎಂಬುದು ಗುಣವಾಚಕ ಶಬ್ದ ಅಥವಾ ಪದವನ್ನು ಸೂಚಿಸುತ್ತದೆ. ಸಮವಸ್ತ್ರ. ಇಲ್ಲಿ ಸಮ ಎಂಬುದು ಗುಣವಾಚಕ ಶಬ್ದವನ್ನು ಸೂಚಿಸುತ್ತದೆ. ದೂರದೃಷ್ಟಿ. ಇಲ್ಲಿ ದೂರ ಎಂಬುದು ಗುಣವಾಚಕ ಶಬ್ದ ಅಥವಾ ಪದವನ್ನು ಸೂಚಿಸುತ್ತದೆ. ತುಂಬಿ ಬಾಳು. ಇಲ್ಲಿ ತುಂಬಿ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಸೂಚಿಸುತ್ತದೆ. ಕೆನೆ ಹಾಲು. ಇಲ್ಲಿ ಕೆನೆ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಸೂಚಿಸುತ್ತದೆ. ನಂತರ ಹಿತವಚನ. ಇಲ್ಲಿ ಹಿತ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ. ಹಾಗೆ ಸುಂದರ ಬಾಲಕ. ಇಲ್ಲಿ ಸುಂದರ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ. ದೊಡ್ಡ ಕಲ್ಲು. ಇಲ್ಲಿ ದೊಡ್ಡ ಎಂಬುದು ಗುಣವನ್ನು ಸೂಚಿಸುತ್ತದೆ. ಗುಣವಾಚಕ ಶಬ್ದ ಅಥವಾ ಪದ. ಬಂಗಾರದ ಬಳೆ.
ಇಲ್ಲಿ ಬಂಗಾರದ ಎಂಬುವುದು ಗುಣವನ್ನು ಸೂಚಿಸುತ್ತದೆ. ಅಂದರೆ ಗುಣವಾಚಕ ಶಬ್ದ ಅಥವಾ ಪದ ಎಂದು ಹೇಳಲಾಗುತ್ತದೆ. ನಂತರ ದಯಾ ಮೃತ್ಯು. ಇಲ್ಲಿ ದಯಾ ಎಂಬುವುದು ಗುಣವಾಚಕ ಶಬ್ದ ಅಥವಾ ಪದವನ್ನು ಸೂಚಿಸುವುದಾಗಿದೆ. ದಯಾ. ಕೆಂಪು ಬಟ್ಟೆ. ಕೆಂಪು ಬಟ್ಟೆ. ಇಲ್ಲಿ ಕೆಂಪು ಎಂಬುದು ಗುಣವಾಚಕಕ್ಕೆ ಸೇರಿದ್ದು. ಇದನ್ನು ಶಬ್ದ ಅಥವಾ ಪದ ಅಂತಲೂ ಕರೆಯುತ್ತಾರೆ. ಕೆಂಪು. ಚಿಕ್ಕ ಮಗು. ಇಲ್ಲಿ ಚಿಕ್ಕ ಎಂಬುದು ಗುಣವಾಚಕ ಶಬ್ದಕ್ಕೆ ಸೇರಿರೋದು. ಗುಣವನ್ನು ಸೂಚಿಸುತ್ತದೆ. ಪದ ಅಥವಾ ಶಬ್ದ ಅಂತಲೂ ಕರೆಯಬಹುದು. ಚಿಕ್ಕ. ಬಿಳಿಯ ಎತ್ತು. ಬಿಳಿಯ ಎತ್ತು. ಇಲ್ಲಿ ಬಿಳಿಯ ಎಂಬುವುದು ಗುಣವಾಚಕ ಶಬ್ದ, ಪದ ಎಂದೂ ಕರೆಯುತ್ತಾರೆ. ನಂತರ ಉಜ್ವಲ ಭವಿಷ್ಯ. ಇಲ್ಲಿ ಉಜ್ವಲ ಎಂಬುವುದು ಗುಣವಾಚಕ ಶಬ್ದಕ್ಕೆ ಸೇರಿದು ಅಥವಾ ಪದ ಎಂದೂ ಕರೆಯುತ್ತಾರೆ. ಉಜ್ವಲ. ಅವಸರದ ಹೆಜ್ಜೆ. ಇಲ್ಲಿ ಅವಸರ ಎಂಬುವುದು ಗುಣವಾಚಕ ಶಬ್ದ ಅಥವಾ ಪದ ಎಂದೂ ಕರೆಯುತ್ತೀವಿ. ಹಾಗೆ ಜಾಣ ಹುಡುಗ. ಇಲ್ಲಿ ಜಾಣ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಸೂಚಿಸುತ್ತದೆ. ಕಿರುಹಾದಿ. ಇಲ್ಲಿ ಕಿರು ಎಂಬುವುದು ಗುಣವಾಚಕ ಶಬ್ದ ಅಥವಾ ಪದ ಅಂತ ಕರೆಯುತ್ತೀವಿ. ಹೆಮ್ಮರ. ಹಿರಿದು. ಇಲ್ಲಿ ಹಿರಿದು ಗುಣವಾಚಕ ಶಬ್ದವನ್ನು ಸೂಚಿಸುತ್ತದೆ. ಕ್ರೂರ ಪ್ರಾಣಿ. ಇಲ್ಲಿ ಕ್ರೂರ ಎಂಬುದು ಗುಣವಾಚಕ ಶಬ್ದ ಅಥವಾ ಪದವನ್ನು ಸೂಚಿಸುತ್ತದೆ. ಮಲತಾಯಿ. ಇಲ್ಲಿ ಮಲ ಎಂಬುದು ಗುಣವಾಚಕ ಶಬ್ದವನ್ನು ಸೂಚಿಸುತ್ತದೆ. ಉಗ್ರಕೋಟೆ. ಇಲ್ಲಿ ಉಗ್ರ ಎಂಬುದು ಗುಣವಾಚಕ ಶಬ್ದ ಅಥವಾ ಪದಕ್ಕೆ ಸೇರಿದಂಥದ್ದು. ಉಗ್ರ. ಗಟ್ಟಿಪಾದ. ಇಲ್ಲಿ ಗಟ್ಟಿ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಹೇಳುತ್ತೀವಿ. ಕೆಳ ಹೊಟ್ಟೆ. ಇಲ್ಲಿ ಕೆಳ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಸೂಚಿಸುತ್ತದೆ. ಬೆಳ್ಳಿ ಲೋಟ.
ಇಲ್ಲಿ ಬೆಳ್ಳಿ ಎಂಬುವುದು ಗುಣವಾಚಕ ಶಬ್ದ ಅಥವಾ ಪದ. ಮುಗ್ಧ ಜೀವಿ. ಇಲ್ಲಿ ಮುಗ್ಧ ಎಂಬುವುದು ಗುಣವಾಚಕ ಶಬ್ದಕ್ಕೆ ಸೇರಿರುತ್ತದೆ. ಮಿಂಚಿನಂತಹ ವ್ಯಕ್ತಿ. ಇಲ್ಲಿ ಮಿಂಚಿನಂತಹ ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೇವೆ. ಕುಪ್ಪು ಕಂಬಳ. ಇಲ್ಲಿ ಕುಪ್ಪು ಎಂಬುವುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೀವಿ. ಮರಿಮೀನು. ಇಲ್ಲಿ ಮರಿ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೀವಿ. ದುರ್ಜನ. ಇಲ್ಲಿ ದುರ್ ಎಂಬುದು ಗುಣವಾಚಕ ಶಬ್ದವನ್ನು ಸೂಚಿಸುತ್ತದೆ. ಭಿನ್ನಾಣದ ಮಾತು. ಇಲ್ಲಿ ಭಿನ್ನಾಣ ಎಂಬುದು ಗುಣವಾಚಕ ಶಬ್ದ. ಘೋರ ಪಾತಕಿ. ಇಲ್ಲಿ ಘೋರ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೀವಿ. ದೊಡ್ಡದಾದ ಕವಿ. ಇಲ್ಲಿ ದೊಡ್ಡದಾದ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೀವಿ. ನೀಚ ರಾವಣ. ಇಲ್ಲಿ ನೀಚ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೀವಿ. ಎಳೆಯ ಹಕ್ಕಿ. ಇಲ್ಲಿ ಎಳೆಯ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೀವಿ. ಒಳ್ಳೆಯ ಹುಡುಗಿ. ಇಲ್ಲಿ ಒಳ್ಳೆಯ ಎಂಬುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೀವಿ. ಎಳೆಯ ಎಲೆ. ಇಲ್ಲಿ ಎಳೆಯ ಎಂಬುವುದು ಗುಣವಾಚಕ ಶಬ್ದ ಅಥವಾ ಪದ ಎಂದು ಕರೆಯುತ್ತೀವಿ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ನೋಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.